Hello my dear students, welcome to tchr live classes. ಎಲ್ಲರಿಗೂ ನಮಸ್ಕಾರ. tchr live class ಗೆ ಎಲ್ಲರಿಗೂ ಸ್ವಾಗತ. ಸೊ ಫಸ್ಟ್ ಇಯರ್ ಮಕ್ಕಳು ಈಗಷ್ಟೇ ನಿಮ್ಮ ಎಕ್ಸಾಮ್ಸ್ ಅನ್ನೆಲ್ಲ ಫೈನಲ್ ಎಕ್ಸಾಮ್ಸ್ ಅನ್ನ ಬರೆದು ಇನ್ನೇನು ಸೆಕೆಂಡ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಆಗ್ಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಲ್ವಾ. ಈ ಗ್ಯಾಪಲ್ಲಿ ಹೇಗೆ ಯಾವ ಥರ ಟೈಮ್ ಪಾಸ್ ಮಾಡ್ತೀರಿ, ಏನು ಮಾಡ್ತೀರಿ ಅಲ್ವಾ? ಸೊ ಸೆಕೆಂಡ್ PUC ಕ್ಲಾಸಸ್ ಕೆಲವೊಂದು ಕಾಲೇಜಲ್ಲಿ ಆಲ್ರೆಡಿ ನಿಮಗೆ ಬ್ರಿಡ್ಜ್ ಕೋರ್ಸ್ ಥರ ಸ್ಟಾರ್ಟ್ ಮಾಡಿರ್ಬೋದು. ಇನ್ನು ಕೆಲವೊಂದು ಕಾಲೇಜ್ಗಳಲ್ಲಿ ರಜೆ ಇರ್ಬೋದು. ನಿಮ್ಗೀಗ ಯಾವ ಥರ ನಿಮ್ಮ ರಜೆನ ಯುಟಿಲೈಸ್ ಮಾಡ್ಕೊಳ್ಬಹುದು, ಯಾವ ಥರ ಬರುವಂತಹ ಸೆಕೆಂಡ್ PUC ಕ್ಲಾಸಸ್ಗೆ ನೀವು ರೆಡಿ ಆಗಬಹುದು, ಅದಕ್ಕೋಸ್ಕರನೇ ನಮ್ಮ tchr team it has come with the YouTube live classes where we start with the second PUC chapters. ನಿಮ್ಮ ಎಲ್ಲ ಸಬ್ಜೆಕ್ಟ್ PCMB ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರ್ಬೋದು, ಅದೇ ಥರ ಬಯಾಲಜಿ ನಿಮ್ಮ ಸೆಕೆಂಡ್ PUC ಚಾಪ್ಟರ್ಸ್ ಅನ್ನ ಇವಾಗಲೇ ನಾವು ಯೂಟ್ಯೂಬಲ್ಲಿ ಲೈವ್ ಸೆಷನ್ ಅಲ್ಲಿ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ದೇನಲ್ವಾ. ಸೊ ಐ ಹೋಪ್ ಆಲ್ ಆಫ್ ಯು ಮೇಕ್ ಯೂಸ್ ಆಫ್ ದೇರ್ಸ್ ಲೈವ್ ಕ್ಲಾಸಸ್ ಸೊ ದ್ಯಾಟ್ ಯು ಗೆಟ್ ಪ್ರಿಪೇರ್ಡ್ ವೆಲ್. ಬರುವಂತಹ ಸೆಕೆಂಡ್ PUC ಕ್ಲಾಸಸ್ಗೆ ನೀವು ಮೊದಲೇ ಅಡ್ವಾನ್ಸ್ ಆಗಿ ಒಂದಷ್ಟು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ಬಹುದು. ನಿಮ್ಮ ಸಿಲೆಬಸ್ ಅಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ನಿಮ್ಮ ಕಾಲೇಜಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುವಾಗ ನೀವು ಕಂಪ್ಲೀಟ್ ಆಗಿ ರೆಡಿ ಆಗಿರ್ತೀರಲ್ವಾ. ಅದಕ್ಕೋಸ್ಕರವೇ ಈಗ ನಾವು ಲೈವ್ ಸೆಕೆಂಡ್ PUC ಆಲ್ರೆಡಿ ನಿಮಗೆ ಮ್ಯಾಥ್ಸ್ ನಿನ್ನೆ ಒಂದು ಸೆಷನ್ ಆಗಿದೆ. ಅದೇ ಥರ ಎಲ್ಲ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ಲಿಕ್ಕಿದೆ ಯೂಟ್ಯೂಬಲ್ಲಿ. Okay, my dear students, with that note, from today we are starting with the biology classes. ಇವತ್ತು ನಾವು ಸ್ಟಾರ್ಟಿಂಗ್ ಅಲ್ಲಿ ಏನೇನಿದೆ ಸೆಕೆಂಡ್ PUC ಬಯಾಲಜಿ ಸಿಲೆಬಸ್ ಅಲ್ಲಿ ಎಷ್ಟು ಚಾಪ್ಟರ್ ಇದೆ, ಏನೇನು ಕಲೀಲಿಕ್ಕಿದ್ದೀರಿ ಅನ್ನೋದನ್ನ ಒಂದು ಬ್ರೀಫ್ ಆಗಿ ನೋಡುವ. ಆಮೇಲೆ ಫಸ್ಟ್ ಚಾಪ್ಟರ್ ಅದರಲ್ಲಿ ಏನೇನಿದೆ, ದ ಫಸ್ಟ್ ಚಾಪ್ಟರ್ ಇಸ್ ನಥಿಂಗ್ ಬಟ್ ದ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್. ಓಕೆ, ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಈ ಚಾಪ್ಟರ್ ಅಲ್ಲಿ ನೀವೇನೇನು ಕಲ್ತೀರಿ ಅನ್ನೋದನ್ನ ಬ್ರೀಫ್ ಆಗಿ ಈ ಸೆಷನ್ ಅಲ್ಲಿ ನೋಡುವ. ರೆಡಿ ಸ್ಟೂಡೆಂಟ್ಸ್? So first of all, before we start with the chapter 1, that is reproduction in organism, let us see what is the content for the second PUC biology syllabus. Okay, so good news is ನೀವು first year ಅಲ್ಲಿ ಎಷ್ಟು ಚಾಪ್ಟರ್ ಓದಿದ್ದೀರಿ ಬಯಾಲಜಿಯಲ್ಲಿ? You almost read 22 chapters, right? ತುಂಬಾ ವಾಸ್ಟ್ ಇತ್ತು ಫಸ್ಟ್ PUC ಬಯಾಲಜಿ. ಎಲ್ಲ ಪ್ರತಿಯೊಂದು ಚಾಪ್ಟರ್ ಕೂಡ ತುಂಬಾ ಡೀಪ್ ಆಗಿತ್ತು. ಒಂದಷ್ಟು ಹೊಸ ವಿಷಯಗಳು ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಇತ್ತು ಫಸ್ಟ್ ಇಯರ್ ಬಯಾಲಜಿ, ರೈಟ್? 22 ಚಾಪ್ಟರ್, ಅದರಲ್ಲಿ ಪ್ಲಾಂಟ್ ಫಿಸಿಯಾಲಜಿ, ಅನಿಮಲ್ ಫಿಸಿಯಾಲಜಿ, ಬೇರೆ ಬೇರೆ ಕಾನ್ಸೆಪ್ಟ್ಗಳು, ಹೊಸ ಕಾನ್ಸೆಪ್ಟ್ಗಳು. ಇಟ್ ವಾಸ್ ಲಿಟಲ್ ಬಿಟ್ ಟಫ್, ಐ ಗೆಸ್. ಆದ್ರೆ ಗುಡ್ ನ್ಯೂಸ್ is ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಇರೋದು ಬರೀ 16 ಚಾಪ್ಟರ್. ಇಲ್ಲಿ ಕೂಡ 5 ಯೂನಿಟ್ ಇದೆ. ಒಂದು 2 ಯೂನಿಟ್ ಇಂದ ಬರುವಂತಹ ಟಾಪಿಕ್ಸ್ ಎಲ್ಲ ನಿಮ್ಗೆ ಹೊಸದಿರಬಹುದು, ಬಟ್ ಆಲ್ ದೋಸ್ ಟಾಪಿಕ್ಸ್ ಆರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅದು ಬಿಟ್ರೆ ಕೆಲವೊಂದು ಯೂನಿಟ್ಸ್ ತುಂಬಾ ಈಸಿ ಇರುವಂತ ನಿಮ್ಮ ಫಸ್ಟ್ ಇಯರ್ ಸಿಲೆಬಸ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಇಯರ್ ಬಯಾಲಜಿ ಇಸ್ ಈಸಿ. ಅಷ್ಟು ವಾಸ್ಟ್ ಕೂಡ ಇಲ್ಲ, ಚಾಪ್ಟರ್ಸ್ ಕೂಡ ಕಡಿಮೆ ಇದೆ. ಸೊ ಇವಾಗ್ಲಿಂದನೇ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇಟ್ ಇಸ್ ವೆರಿ ಈಸಿ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಬಯಾಲಜಿ. ಸೆಕೆಂಡ್ PUC ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಇವಾಗಲೇ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಇಟ್ ಇಸ್ ವೆರಿ ಈಸಿ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಬಯಾಲಜಿ ಇನ್ ಸೆಕೆಂಡ್ PUC. ಓಕೆ, ಸೊ ವಿತ್ ದ್ಯಾಟ್ ಥಾಟ್ ವಿ ಕಮ್ ಅಪ್ ವಿತ್ ದಿಸ್ ಲೈವ್ ಕ್ಲಾಸಸ್. ಮಕ್ಕಳೇ, ಈ ರಜೆಯ ಟೈಮು ನಿಮ್ಗೆ ವೇಸ್ಟ್ ಆಗೋದು ಬೇಡ. ಸ್ವಲ್ಪ ಸ್ವಲ್ಪ ಸಿಲೆಬಸ್ಸಿಗೆ ಟಚ್ ಕೊಡ್ತಾ ಇರಬೇಕು. ಯುವರ್ ಲರ್ನಿಂಗ್ ಶುಡ್ ಬಿ ಕಂಟಿನ್ಯೂಸ್. ಅಲ್ಲಿ ಬ್ರೇಕ್, ಯಾವುದೇ ರೀತಿಯ ಬ್ರೇಕ್ ಬರಬಾರದು ಅನ್ನೋದಕ್ಕೆ ಇವಾಗ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಪ್ಲೀಸ್ ಮೇಕ್ ಯೂಸ್ ಆಫ್ ದೀಸ್ ಕ್ಲಾಸಸ್. ಓಕೆ, ಸೊ ಏನೇನಿದೆ ಕಂಟೆಂಟ್ಸ್ ಸಿಲೆಬಸ್ ಅಲ್ಲಿ, ಏನೇನು ಟಾಪಿಕ್ಸ್ ಇದೆ ಒಂದ್ಸಲ ಬ್ರೀಫ್ ಆಗಿ ನೋಡ್ಕೊಂಡು ಹೋಗು. ಓಕೆ, ದರ್ ಆರ್ 5 ಯೂನಿಟ್ಸ್. ಸೊ ಯೂನಿಟ್ 6, ಯಾಕೆ ಯೂನಿಟ್ 6 ಅಂತ ಕೊಟ್ಟಿದ್ದಾರೆ? ಯೂನಿಟ್ 5 ತನಕ ಫಸ್ಟ್ ಇಯರ್ ಅಲ್ಲಿ ನೀವು ಓದಿದಿರಲ್ವಾ. ಸೊ ಯೂನಿಟ್ 6 ಬಂದು ಇಟ್ ಈಸ್ ಅಬೌಟ್ ರಿಪ್ರೊಡಕ್ಷನ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಓಕೆ, ಫಸ್ಟ್ ಚಾಪ್ಟರ್ ಅಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾರೆ, ಬೇರೆ ಬೇರೆ ಆರ್ಗ್ಯಾನಿಸಮ್ ಯಾವ ತರ ರಿಪ್ರೊಡ್ಯೂಸ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಫಸ್ಟ್ ಚಾಪ್ಟರ್ ಅಲ್ಲಿ ಕೊಡ್ತಾರೆ. ವೆರಿ ಸಿಂಪಲ್ ಚಾಪ್ಟರ್. ಓಕೆ, ತುಂಬಾ ಕೆಲವೊಂದು ಬೇಸಿಕ್ ವಿಷಯಗಳು ಇದೆ. ರಿಪ್ರೊಡಕ್ಷನ್, ಟೈಪ್ಸ್ ಆಫ್ ರಿಪ್ರೊಡಕ್ಷನ್, ಇವತ್ತಿನ ಸೆಷನ್ ಅಲ್ಲಿ ನಾವು ನೋಡುವ ಏನೇನು ಕಲ್ತೀರಿ ಫಸ್ಟ್ ಚಾಪ್ಟರ್ ಅಲ್ಲಿ ಅಂತ. ಸೆಕೆಂಡ್ ಚಾಪ್ಟರ್ ಇಸ್ ಅಬೌಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಯಾವ ತರ ರಿಪ್ರೊಡಕ್ಷನ್ ಆಗ್ತದೆ ಅಂತ. ಚಾಪ್ಟರ್ 3 and 4 ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್, ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಷನ್ ಅಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ. ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ಬೋರ್ಡ್ ಎಕ್ಸಾಮಿಗೆ ಇರ್ಬೋದು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಇರ್ಬೋದು. ಓಕೆ, that is about unit 6, first unit, second PUC first unit. It is everything all about the reproduction in different organisms you are going to study.
ಓಕೆ, ನೆಕ್ಸ್ಟ್ ಯೂನಿಟ್ ಈಸ್ ಅಬೌಟ್ ಜೆನೆಟಿಕ್ಸ್ ಅಂಡ್ ಇವಲ್ಯೂಷನ್. ಇದು ನೀವು ಆಲ್ರೆಡಿ ನಿಮ್ಮ ಹೈಸ್ಕೂಲಲ್ಲಿ ಸ್ವಲ್ಪ ಸ್ವಲ್ಪ ಓದಿದಿರಿ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಂತ ಹೇಳಿ ನೀವು ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಕಲ್ತಿದ್ದೀರಲ್ವಾ 9th ಸ್ಟ್ಯಾಂಡರ್ಡ್ ಅಲ್ಲಿ. ಸೇಮ್ ಥಿಂಗ್ ಅದನ್ನೇ ಸ್ವಲ್ಪ ಅಡ್ವಾನ್ಸ್ ಆಗಿ ನೀವು ಕಲಿತೀರಿ. ಓಕೆ, ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಆಮೇಲೆ ಬೇರೆ 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 ತರದ ಕ್ರೋಮೋಸೋಮಲ್ ಅಬರೇಷನ್ಸ್ ಇರ್ಬೋದು, ಮೆಂಡೇಲಿಯನ್ ಡಿಸಾರ್ಡರ್ಸ್ ಇರ್ಬೋದು, ಸೆಕ್ಸ್ ಡಿಟರ್ಮಿನೇಷನ್, ಈ ತರದ ಕಾನ್ಸೆಪ್ಟ್ ಅನ್ನ ನೀವು ಇಲ್ಲಿ ಕಲಿತೀರಿ. ನೆಕ್ಸ್ಟ್ ಚಾಪ್ಟರ್ 6 ಅದೇ ಈ ಜೆನೆಟಿಕ್ಸ್ ಅಂಡ್ ಇವಲ್ಯೂಷನ್ ಯೂನಿಟ್ ಅಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸ್ವಲ್ಪ ನಿಮ್ಗೆ ಹೊಸ ಟಾಪಿಕ್ ಅಂತ ಅನಿಸ್ತದೆ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಅವರ್ ಇನ್ಹೆರಿಟೆನ್ಸ್ ಅಂದ್ರೆ ನಮ್ಮ DNA ಬಗ್ಗೆ ಕಲಿತೀರಿ. DNA ಅಲ್ಲಿರುವಂತಹ ಜೀನ್ಸ್ ಬಗ್ಗೆ ಕಲಿತೀರಿ. ಆ ಜೀನಿನ ಫಂಕ್ಷನ್ ಏನು, ಅದು ಹೇಗೆ ಕಾಪಿ ಆಗ್ತದೆ, ಹೇಗೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಅದು ಟ್ರಾನ್ಸ್ಫರ್ ಆಗ್ತದೆ. ಆಲ್ ದೀಸ್ ಥಿಂಗ್ಸ್ ಯು ವಿಲ್ ಸ್ಟಡಿ ಇನ್ ದಿಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಕೆಲವು ಮಕ್ಕಳಿಗೆ ಇದು ಸ್ವಲ್ಪ ಕಷ್ಟ ಅಂತ ಅನಿಸುವ ಚಾಪ್ಟರ್ 6. ಓಕೆ, ಬಟ್ ಡೋಂಟ್ ವರಿ, ವಿಲ್ ಮೇಕ್ ಇಟ್ ವೆರಿ ಈಸಿ. ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಎಂಥ ಕಷ್ಟದ ಚಾಪ್ಟರ್ ಕೂಡ ನಾವು ಈಸಿಯಾಗಿ ಅದನ್ನ ಮೆಮೊರೈಸ್ ಮಾಡ್ಕೊಳ್ಬಹುದು, ಅರ್ಥ ಮಾಡ್ಕೊಳ್ಬಹುದು. ಓಕೆ, ಸೊ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಕಲ್ತೀರಿ. ಆಮೇಲೆ ಇವಲ್ಯೂಷನ್, ಇದು ಕೂಡ ನೀವು ನಿಮ್ಮ ಹೈಸ್ಕೂಲಲ್ಲಿ ಒಂದು ಸ್ವಲ್ಪ ಕಲ್ತಿರುವಂತಹ ಟಾಪಿಕ್. ಓಕೆ, ಇವಲ್ಯೂಷನ್. ಸೊ ಇದು 3 ಚಾಪ್ಟರ್ ನಿಮಗೆ ಜೆನೆಟಿಕ್ಸ್ ಮತ್ತೆ ಇವಲ್ಯೂಷನ್ ಯೂನಿಟ್ ಅಲ್ಲಿ ಬರ್ತದೆ. ನೆಕ್ಸ್ಟ್ ಯೂನಿಟ್ ಇಸ್ ಬಯಾಲಜಿ ಇನ್ ಹ್ಯೂಮನ್ ವೆಲ್ಫೇರ್. ಇಲ್ಲಿ ನೀವು ಬೇರೆ ಬೇರೆ ತರದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಕಲಿತೀರಿ, ಅವುಗಳು ಕಾಸ್ ಮಾಡುವಂತಹ ಡಿಸೀಸಸ್ ಅನ್ನ ಕಲಿತೀರಿ. ಆಮೇಲೆ ಅದೇ ತರ ಮೈಕ್ರೋಬ್ಸ್ ಡಿಸೀಸ್ ಮಾತ್ರ ಕಾಸ್ ಮಾಡುದಾ, ಅಥವಾ ನಮ್ಗೆ ಬೇರೆ ಯಾವ್ದೋ ರೀತಿ ಅದ್ರ ಯೂಸಸ್ ಇದೆಯಾ? ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ನಾವು ಮನುಷ್ಯರು ನಾವು ಮೈಕ್ರೋಬ್ಸ್ ಅನ್ನ ಯಾವ್ದೆಲ್ಲ ಪ್ರಾಡಕ್ಟಿಗೋಸ್ಕರ ಯೂಸ್ ಮಾಡ್ಕೊಳ್ತೇವೆ, ನಾವು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೇವೆ, ಹೇಗೆ ಮೈಕ್ರೋಬ್ಸ್ ಇಂದ ಆಂಟಿಬಯೋಟಿಕ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೇವೆ, ಹೇಗೆ ಮೈಕ್ರೋಬ್ಸ್ ಇಂದ ಬಯೋಫರ್ಟಿಲೈಸರ್ ಪ್ರೊಡ್ಯೂಸ್ ಮಾಡ್ತೇವೆ ಅನ್ನೋದೆಲ್ಲ ನಾವು ಕಲಿತೇವೆ. ಅದೇ ತರ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಆಫ್ ಫುಡ್ ಪ್ರೊಡಕ್ಷನ್, ಡೈರಿ ಟೆಕ್ನಾಲಜಿ ಇರ್ಬೋದು, ಅಥವಾ ಬೇರೆ ಬೇರೆ ಪ್ಲಾಂಟ್ಸ್ ಅನ್ನ ಎನಿಮಲ್ಸ್ ಅನ್ನ ಹೇಗೆ ನಾವು ಫುಡ್ ಪ್ರೊಡಕ್ಷನ್ಗೆ ಹೇಗೆ ಯುಟಿಲೈಸ್ ಮಾಡ್ತೇವೆ ಅನ್ನೋದನ್ನ ಅದರಲ್ಲಿ ಕಲಿತೇವೆ. ಆಮೇಲೆ ಯೂನಿಟ್ 9, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಯೂನಿಟ್, ನ್ಯೂ ಕಾನ್ಸೆಪ್ಟ್ ಫಾರ್ ಯು, ದಟ್ ಇಸ್ ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿ ಅಂದ್ರೆ ಅದರಲ್ಲಿ 2 ಚಾಪ್ಟರ್ ಇದೆ. ಫಸ್ಟ್ ಚಾಪ್ಟರ್ ಅಲ್ಲಿ ಅದರ ಪ್ರಿನ್ಸಿಪಲ್ಸ್ ಮತ್ತೆ ಪ್ರೊಸೆಸ್. ಬಯೋಟೆಕ್ನಾಲಜಿ ಹೇಳಿದ್ರೆ ಏನು, ಏನೇನ್ ಮಾಡ್ತೇವೆ ಅದರಲ್ಲಿ, ಹೇಗೆ ಒಂದು ಆರ್ಗ್ಯಾನಿಸಮ್ ಅನ್ನ ಯೂಸ್ ಮಾಡಿಕೊಂಡು ಇಂಡಸ್ಟ್ರಿಯಲ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅನ್ನ ನಾವು ಹೇಗೆ ಡೆವಲಪ್ ಮಾಡ್ತೇವೆ ಅನ್ನೋದನ್ನೆಲ್ಲ ನಾವು ಬಯೋಟೆಕ್ನಾಲಜಿ ಯೂನಿಟ್ ಅಲ್ಲಿ ಕಲಿತೇವೆ. ಅಂಡ್ ಫೈನಲ್ ಲಾಸ್ಟ್ ಯೂನಿಟ್, ಲಿಟಲ್ ಬಿಟ್ ಈಸಿ ಯೂನಿಟ್, ದಟ್ ಈಸ್ ಇಕಾಲಜಿ. ಅದರಲ್ಲಿ ಆರ್ಗ್ಯಾನಿಸಮ್ ಮತ್ತೆ ಪಾಪ್ಯುಲೇಷನ್ ಕಲಿತೇವೆ, ಇಕೋಸಿಸ್ಟಮ್ ಬಗ್ಗೆ ಕಲಿತೇವೆ. ಇಕೋಸಿಸ್ಟಮ್ ಅಲ್ಲಿ ಏನು ಫುಡ್ ಚೈನ್, ಟ್ರೋಫಿಕ್ ಲೆವೆಲ್ಸ್, ಇದನ್ನೆಲ್ಲ ನಾವು ಕಲಿಯುವಂಥದ್ದು. ಅದ್ರ ಜೊತೆ ಬೇರೆ ಬೇರೆ ನ್ಯೂಟ್ರಿಯೆಂಟ್ ಸೈಕಲ್ಸ್, ಕಾರ್ಬನ್ ಸೈಕಲ್, ಆಮೇಲೆ ಫಾಸ್ಫರಸ್ ಸೈಕಲ್, ಈ ತರ ಕಾನ್ಸೆಪ್ಟ್ ಎಲ್ಲ ಕಲಿಯುವಂಥದ್ದು. ಪಾಪ್ಯುಲೇಷನ್, ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ಬೇರೆ ಬೇರೆ ಪಾಪ್ಯುಲೇಷನ್ ಇಂಟರಾಕ್ಷನ್ಸ್ ಎಲ್ಲ ಕಲಿಯುವಂಥದ್ದು. ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ಇದಿಷ್ಟು ಇಕಾಲಜಿ ಚಾಪ್ಟರ್ಸ್. ಓಕೆ, ಇದು 4 ಚಾಪ್ಟರ್ ಕೂಡ ಈಸಿ ಇರ್ತದೆ, ತುಂಬಾ ಈಸಿ ಇರ್ತದೆ. ಕಷ್ಟ ಅಂತ ಹೇಳುವಂಥದ್ದು ನಿಮ್ಗೆ ಹೊಸ ಟಾಪಿಕ್ ಅಂತ ಬಂದು ಒಂದು ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಇರ್ಬೋದು, ಇನ್ನೊಂದು ಬಯೋಟೆಕ್ನಾಲಜಿ ಇರ್ಬೋದು. ಅದೊಂದು ಸ್ವಲ್ಪ ಕೆಲವರಿಗೆ ಕಷ್ಟ ಅಂತ ಅನಿಸುವ ಚಾಪ್ಟರ್, ಆದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅದು ಕೂಡ ಈಸಿ ಇದೆ. ಅದು ಬಿಟ್ಟರೆ ಉಳಿದೆಲ್ಲವೂ ಕೂಡ ನೀವು ಸ್ವಲ್ಪ ಸ್ವಲ್ಪ ಕಲ್ತಂತಹ ಟಾಪಿಕ್ಸೇ ಇರುವಂತದ್ದು. ಸೊ ಬಯಾಲಜಿ ಈಸ್ ವೆರಿ ಈಸಿ ಸೆಕೆಂಡ್ PUC ಅಲ್ಲಿ. ಓಕೆ, ಓನ್ಲಿ 16 ಚಾಪ್ಟರ್ಸ್ ಆರ್ ದೇರ್. ಓಕೆ, ದಟ್ ಈಸ್ ಅಬೌಟ್ ದ ಕಂಟೆಂಟ್. ಸೊ ಆಲ್ರೆಡಿ ನಿಮ್ಗೆ ಕೆಲವರಿಗೆ ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡಿರ್ಬೋದು, ಮಾಡದಿರೋರಿಗೆ ಒಂದು ಜಸ್ಟ್ ಬ್ರೀಫ್ ಐಡಿಯಾ ಅಬೌಟ್ ದ ಕಂಟೆಂಟ್ ಆಫ್ ಯುವರ್ ಸೆಕೆಂಡ್. ಎಲ್ರಿಗೂ ಇರ್ತದಲ್ಲ ಕ್ಯೂರಿಯಾಸಿಟಿ, ಸೆಕೆಂಡ್ PUC ಬಯಾಲಜಿಯಲ್ಲಿ ಏನೇನು ಕಲಿಬಹುದು, ನಾವು ಏನಿರ್ಬಹುದು ಅಂತ ಹೇಳಿ. ಸೊ ದಿಸ್ ಇಸ್ ದ ಥಿಂಗ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಸೆಕೆಂಡ್ PUC biology. Okay, my dear students. So next we will see, or we'll just start with, we'll just briefly introduce you to the first chapter, that is reproduction in organism. ಓಕೆ, ಫಸ್ಟ್ ಚಾಪ್ಟರ್ ಅಲ್ಲಿ ಏನೇನು ಕಲಿತೇವೆ ಅನ್ನೋದನ್ನ ಬ್ರೀಫ್ ಆಗಿ ನೋಡೋಣ. ಡಿಟೇಲ್ ಆಗಿ ನಮ್ಗೆ ಇಲ್ಲಿ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಮ್ಗೆ ಚಾಪ್ಟರ್ ಅನ್ನ ಡಿಟೇಲ್ ಆಗಿ ನಿಮ್ಗೆ ಹೇಳಿಕೊಡೋದು ಕಷ್ಟ ಅಲ್ವಾ. ಸೊ ಬ್ರೀಫ್ ಆಗಿ ನೋಡ್ತಾ ಹೋಗುವ ಏನೇನು ಕಲಿತೇವೆ ಈ ಚಾಪ್ಟರ್ ಅಲ್ಲಿ ಅಂತ ಹೇಳಿ. ಓಕೆ, ಸೊ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್. ಸೊ ವಾಟ್ ಇಸ್ ದಿಸ್, ವಾಟ್ ಇಸ್ ರಿಪ್ರೊಡಕ್ಷನ್, ಆರ್ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್? ಯಾಕೆ ರಿಪ್ರೊಡಕ್ಷನ್ ಯಾಕೆ ಆಗ್ಬೇಕು ಆರ್ಗ್ಯಾನಿಸಮ್ಸ್ ಅಲ್ಲಿ? To understand that, we need to understand what is this lifespan. ಓಕೆ, ಚಾಪ್ಟರ್ ಇನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಲೈಫ್ ಸ್ಪ್ಯಾನ್ ಅಂತ ಹೇಳಿ. ಏನು ಲೈಫ್ ಸ್ಪ್ಯಾನ್ ಅಂತಂದ್ರೆ, ಪ್ರತಿಯೊಂದು ಆರ್ಗ್ಯಾನಿಸಮ್ ಕೂಡ ಹುಟ್ಟುತ್ತದೆ,
ಸ್ವಲ್ಪ ದಿವಸಗಳ ಕಾಲ ಸ್ವಲ್ಪ ವರ್ಷಗಳ ಕಾಲ ಬದುಕ್ತದೆ, ಆಮೇಲೆ ಸಾಯ್ತದೆ. ಹುಟ್ಟು ಮತ್ತೆ ಸಾವು ಪ್ರತಿಯೊಂದು ಜೀವಿಗೂ ಇರುವಂತದ್ದು ಅಲ್ವಾ. ಸೊ ದ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್, ಹುಟ್ಟದಾಗಿಂದ ಸಾಯೋ ತನಕ ಏನ್ ಪೀರಿಯಡ್ ಇರ್ತದೆ, ಎಲ್ಲಿ ತನಕ ಬದುಕ್ತದೆ ಒಂದು ಆರ್ಗ್ಯಾನಿಸಮ್, ಒಂದು ಜೀವಿ, ಅದನ್ನೇ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೇವೆ. ದ ಪೀರಿಯಡ್ ಫ್ರಮ್ ಬರ್ತ್ to the natural death of an organism is lifespan. We know different organisms have different lifespan. ಬೇರೆ ಆರ್ಗ್ಯಾನಿಸಮ್ ಬೇರೆ ಲೈಫ್ ಸ್ಪ್ಯಾನ್ ಇರ್ತದೆ. ಇಫ್ ವಿ ಟೇಕ್ ಹ್ಯೂಮನ್, ನಮ್ಮ ಲೈಫ್ ಸ್ಪ್ಯಾನ್ ಎಷ್ಟು, ಮೊದಲು 100 years ಅಂತ ಇತ್ತು, ಇಟ್ ಹ್ಯಾಸ್ ಕಮ್ ಡೌನ್ ಅಲ್ವಾ. ಸೊ ಇಲ್ಲಿ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಕೊಟ್ಟಿದ್ದಾರೆ, ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಕೆಲವು ಆರ್ಗ್ಯಾನಿಸಮ್ ಇದು ಆಲ್ರೆಡಿ ಅವರು ಫಿಲ್ ಮಾಡಿ ತೋರಿಸಿದ್ದಾರೆ, ನಿಮ್ಗೆ ಕೊಟ್ಟಿದ್ದಾರೆ ನಿಮ್ಗೆ ಲೈಫ್ ಸ್ಪ್ಯಾನ್ ಎಷ್ಟು ಅಂತ ಹೇಳಿ. ಇನ್ನು ಕೆಲವುದು ಬ್ಲಾಂಕ್ ಬಿಟ್ಟಿದ್ದಾರೆ, ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಿ ಹೇಳ್ಬೇಕಂತ. ಐ ಹ್ಯಾವ್ ಆಲ್ರೆಡಿ ಫಿಲ್ಡ್ ಇಟ್ ಫಾರ್ ಯು. ಓಕೆ, ಸೊ ಫಸ್ಟ್ ಥಿಂಗ್ ಈಸ್ ಅನಿಮಲ್. ಎಲಿಫೆಂಟಿನ ಲೈಫ್ ಸ್ಪ್ಯಾನ್ ಎಷ್ಟು? ಇಟ್ ಇಸ್ ಅಬೌಟ್ 60 to 90 years ಬದುಕ್ತದೆ ಎಲಿಫೆಂಟ್. ಓಕೆ, ನ್ಯಾಚುರಲ್ ಆಗಿ ಬರ್ತ್ ಇಂದ ನ್ಯಾಚುರಲ್ ಡೆತ್ ತನಕ ನೋಡಿದ್ರೆ ಎಲಿಫೆಂಟಿನ ಲೈಫ್ ಸ್ಪ್ಯಾನ್ 60 to 90 years. ಡಾಗ್ ಇದೆಷ್ಟು? ಇಟ್ಸ್ ಅರೌಂಡ್ 20 to 30 years, ಆಲ್ಮೋಸ್ಟ್ 20 years ಬದುಕಬಹುದು ಒಂದು ನಾಯಿ. ಅದೇ ಬಟರ್ಫ್ಲೈ ತಗೊಂಡ್ರೆ ಇಟ್ಸ್ ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್, ಓನ್ಲಿ 1 to 2 weeks ಇಟ್ ವಿಲ್ ಸರ್ವೈವ್. ಓಕೆ, ತುಂಬಾ ಚಿಕ್ಕ ಲೈಫ್ ಸ್ಪ್ಯಾನ್ ಬಟರ್ಫ್ಲೈದು. ಕ್ರೋ ತಗೊಂಡ್ರೆ, ಕಾಗೆ ಎಷ್ಟು ಸಮಯ ಬದುಕ್ತದೆ? 15 ವರ್ಷ ಬದುಕ್ತದಂತೆ. ರೋಸ್ 5 to 7 years, ರೋಸ್ ಪ್ಲಾಂಟಿನ ಲೈಫ್ ಸ್ಪ್ಯಾನ್ 5 to 7 years. ಅದೇ ತರ ಬನಾನಾ ಟ್ರೀ, ಇಫ್ ಯು ಡೋಂಟ್ ಕಟ್ ಇಟ್ ಇನ್ ಬಿಟ್ವೀನ್, ನ್ಯಾಚುರಲ್ ಡೆತ್ಗೋಸ್ಕರ ನೀವು ವೇಟ್ ಮಾಡಿದ್ರೆ ಬನಾನಾ ಟ್ರೀ ಕ್ಯಾನ್ ಲಿವ್ ಅಪ್ ಟು 25 years. ಕೌ ಅಪ್ ಟು 25 years. ಪ್ಯಾರೆಟ್, ವೆರಿ ಇಂಟ್ರೆಸ್ಟಿಂಗ್. ಕ್ಯಾನ್ ಯು ಸಿ ಹಿಯರ್ ವಾಟ್ ಇಸ್ ದ ಲೈಫ್ ಸ್ಪ್ಯಾನ್ ಆಫ್ ಪ್ಯಾರೆಟ್? ಗೊತ್ತಿತ್ತಾ ನಿಮ್ಗೆ ಇದು? ಒಂದು ಗಿಳಿ 140 ವರ್ಷ ತನಕ ಬದುಕ್ತದಂತೆ. ದಟ್ ಇಸ್ ದ ಲೈಫ್ ಸ್ಪ್ಯಾನ್ ಆಫ್ ಪ್ಯಾರೆಟ್, ವೆರಿ ಸ್ಮಾಲ್ ಬರ್ಡ್, ರೈಟ್? And crocodile 60 years, horse 60 years, house fruit fly ಅಂದ್ರೆ ಯಾವುದು? ಡ್ರಾಸೋಫಿಲಾ ಅಂತ ಕರಿತೇವೆ. ಹಣ್ಣು, ಮನೆಯಲ್ಲಿ ಕಿಚನ್ ಅಲ್ಲಿ ಯಾವುದೋ ಒಂದು ಹಣ್ಣು, ಬಾಳೆಹಣ್ಣ ಅಥವಾ ಪೈನಾಪಲ್ ಅಥವಾ ಕಲ್ಲಂಗಡಿ ಹಣ್ಣ ಏನೋ ಕಟ್ ಮಾಡಿ ನೀವು ಓಪನ್ ಆಗಿ ಹಾಗೆ ಇಟ್ರೆ ಸ್ವಲ್ಪ ಹೊತ್ತಲ್ಲಿ ಒಂದು ಚಿಕ್ಕ ಒಂದು ಫ್ಲೈ ಬರ್ತದೆ. ಅದಕ್ಕೆ ಹ್ಯಾವ್ ಯು ಅಬ್ಸರ್ವ್ಡ್? ಅದನ್ನ ನಾವು ಫ್ರೂಟ್ ಫ್ಲೈ ಅಂತ ಕರಿತೇವೆ. ಸೈಂಟಿಫಿಕ್ ನೇಮ್ ಇಸ್ ಡ್ರಾಸೋಫಿಲಾ. ಓಕೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗ್ಯಾನಿಸಮ್, ನಮ್ಮ ಜೆನೆಟಿಕ್ಸ್ ಇನ ಒಂದು ಮಾಡೆಲ್ ಆರ್ಗ್ಯಾನಿಸಮ್. ಓಕೆ, ಯು ಆರ್ ಗೋಯಿಂಗ್ ಟು ಸ್ಟಡಿ ದಟ್ ಇನ್ ಒನ್ ಆಫ್ ದ ಚಾಪ್ಟರ್ಸ್. ಈ ಡ್ರಾಸೋಫಿಲಾದ ಲೈಫ್ ಸ್ಪ್ಯಾನ್ ಎಷ್ಟು? 20 to 30 days, ಆಲ್ಮೋಸ್ಟ್ 1 month ಬದುಕ್ತದೆ ಫ್ರೂಟ್ ಫ್ಲೈ. ಅದೇ ತರ ರೈಸ್ ಪ್ಲಾಂಟ್, ಆಲ್ ಆಫ್ ಯು ನೋ, ಒಂದು ರೈಸ್ ಪ್ಲಾಂಟ್ ಪ್ಯಾಡಿ ಫೀಲ್ಡ್ ಅಲ್ಲಿ ಎಷ್ಟು ಟೈಮ್ ತನಕ ಬದುಕ್ತದೆ? 3 to 4 months ಬೇಕಲ್ವಾ ನಮ್ಗೆ ಅದರಿಂದ ಭತ್ತ ಸಿಗ್ಬೇಕಾದ್ರೆ. 3 to 4 months is a life span of rice plant. Tortoise, ನೋಡಿ, ಟಾರ್ಟಾಯ್ಸ್ ಇನ್ ಲೈಫ್ ಸ್ಪ್ಯಾನ್ 100 to 150 years ಅಂತೆ. ಅದೇ ತರ ಬ್ಯಾನಿಯನ್ ಟ್ರೀ, ಆಲದ ಮರ ನೋಡಿದ್ರೆ ಲೈಫ್ ಸ್ಪ್ಯಾನ್ ಇಸ್ 200 to 500 years. ಸಿ, ಇದನ್ನ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ ಹೇಳಿದ್ರೆ, ಡಿಫ್ರೆಂಟ್ ಆರ್ಗ್ಯಾನಿಸಮ್ ದೇ ಹ್ಯಾವ್ ಡಿಫ್ರೆಂಟ್ ಲೈಫ್ ಸ್ಪ್ಯಾನ್. ಕೆಲವುದ್ರದ್ದು ತುಂಬಾ ಶಾರ್ಟ್ ಇರ್ತದೆ, ಲೈಕ್ ಬಟರ್ಫ್ಲೈ. ಇನ್ ಕೆಲವುದ್ರದ್ದು ಇಟ್ ಈಸ್, ಬ್ಯಾನಿಯನ್ ಟ್ರೀ ತಗೊಂಡ್ರೆ 200 to 500 years ತನಕ ಬದುಕ್ತದೆ. ಸಿ ಹಿಯರ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಾವು ಏನ್ ನೋಡ್ಬೇಕು ಅಂತ ಅಂದ್ರೆ, ಈ ಲೈಫ್ ಸ್ಪ್ಯಾನ್ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ದ ಸೈಜ್ ಆಫ್ ದ ಅನಿಮಲ್. ಸಿ, ಪ್ಯಾರಟ್ ಈಸ್ ಸೋ ಸ್ಮಾಲ್ ಅಲ್ವಾ, ನಮ್ಗೆ ಕಂಪೇರ್ ಮಾಡಿದ್ರೆ, ಅಥವಾ ಎಲಿಫೆಂಟ್ಗೆ ಕಂಪೇರ್ ಮಾಡಿದ್ರೆ ಪ್ಯಾರಟ್ ಈಸ್ ಸೋ ಸ್ಮಾಲ್, ಅದರ ಲೈಫ್ ಸ್ಪ್ಯಾನ್ ಈಸ್ ಸೋ ಲಾಂಗ್. ಎಲಿಫೆಂಟಿಗೆ ತುಂಬಾ ಕಡಿಮೆ ಪ್ಯಾರಟಿಗೆ ಕಂಪೇರ್ ಮಾಡಿದ್ರೆ ಅಲ್ವಾ. ಅದೇ ತರ ಬ್ಯಾನಿಯನ್ ಟ್ರೀ ತಗೊಳ್ಳಿ, ಅದೇ ತರ ಮ್ಯಾಂಗೋ ಟ್ರೀ ತಗೊಳ್ಳಿ. ಮ್ಯಾಂಗೋ ಟ್ರೀ and banyan tree, adra size almost same irtade, but the lifespan of mango tree is very much short when compared to banyan tree. So there is no relation between the size of the organism and the lifespan of the organism. This is one point we should understand from this. Okay, so ಅದೇ ತರ ನಿಮ್ಗೆ ಬೇರೆ animals ಇದು, ಬೇರೆ plants ಇದು, organism ಇದು ಲೈಫ್ ಸ್ಪ್ಯಾನ್ ಅನ್ನ, if you are interested you can go and check in internet. It is interesting to understand these concepts. Okay, ಆಮೇಲೆ ಸಿ, ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರೆ ಒಂದು, ದೇರ್ ಇಸ್ ಬರ್ತ್ ಅಂಡ್ ದೇರ್ ಇಸ್ ಡೆತ್ ಆಫ್ ದ ಆರ್ಗ್ಯಾನಿಸಮ್. ಪ್ರತಿಯೊಂದು ಜೀವಿಯು ಸಾಯಲೇಬೇಕು ಅಲ್ವಾ. ನೌ ದ ಕ್ವಶನ್ ಈಸ್, ಹೌ ಅ ಸ್ಪೀಶೀಸ್ ಕಂಟಿನ್ಯೂಸ್ ಟು ಲಿವ್? ಅದು ಹೇಗೆ ಕಂಟಿನ್ಯೂಸ್ ಆಗಿ ಬದುಕ್ತಾ ಇದೆ, ಕಂಟಿನ್ಯೂಸ್ ಆಗಿ? ಸಿ, ಡಾಗ್ ನಾಯಿಯನ್ನ ತಗೊಂಡ್ರೆ ಅದು ನಿನ್ನೆ ಮೊನ್ನೆ ಭೂಮಿ ಮೇಲೆ ಬಂದಿರುವಂತದ್ದಲ್ಲ ಅಲ್ವಾ. ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಭೂಮಿ ಮೇಲೆ ನಾಯಿ ಇದೆ. ಹೇಗೆ ಕಂಟಿನ್ಯೂಸ್ ಆಗಿ ಇಲ್ಲಿ ಅದು ಸಸ್ಟೈನ್ ಆಗಿದೆ, ಭೂಮಿ ಮೇಲೆ ಬದುಕ್ತಾ ಇದೆ? ಒಂದು ನಾಯಿ ಸತ್ರೆ ಅದು ಸಾಯ್ಬೇಕಾದ್ರೆ ಮುಂಚೆ ಇನ್ನೊಂದು ನಾಯಿಯನ್ನ ಸೃಷ್ಟಿ ಮಾಡಿ ಸಾಯ್ತದಲ್ವಾ.
So that event, what we call it as? We call it as reproduction. Reproduction is very important for the continuation of the species. One the species continuous agi bhumi mele irbeku antandre important process we need is reproduction is a very important process. What is reproduction? It's an important process in which an organism gives rise to a young one, a biological process. Biological process in which an organism gives rise to its young one. Young one anna ಏನಂತ ಕರಿತೇವೆ? We also call it as offspring ಅಂತ ಕರಿತೇವೆ. Adre young one of which is similar to it. Okay, give rise to young one which is similar to it. ಅದರದೇ ರೀತಿಯ ಇನ್ನೊಂದು ಆರ್ಗ್ಯಾನಿಸಮ್ಗೆ ಜನ್ಮ ಕೊಡುವ ಪ್ರೊಸೆಸ್ ಅನ್ನೇ ರಿಪ್ರೊಡಕ್ಷನ್ ಅಂತ ಕರಿತೇವೆ ಅಲ್ವಾ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕೂಡ ಅವುಗಳ ಸ್ಪೀಶೀಸ್ ಅವತ್ ಮೇಲೆ ಕಂಟಿನ್ಯೂ ಆಗ್ತಾ ಹೋಗ್ಬೇಕು ಅಂದ್ರೆ ದೇ ಹ್ಯಾವ್ ಟು ರಿಪ್ರೊಡ್ಯೂಸ್. So it is a biological process in which an organism gives rise to the young one which is similar to itself. ಅದರದ್ದೇ ರೀತಿಯ ಇನ್ನೊಂದು ಆರ್ಗ್ಯಾನಿಸಮ್ಗೆ ಅನ್ನ ಸೃಷ್ಟಿ ಮಾಡುವಂತಹ ಪ್ರೊಸೆಸ್ ರಿಪ್ರೊಡಕ್ಷನ್. ಹಾಗಾದ್ರೆ ಯಾವುದೆಲ್ಲ ರೀತಿಯ ರಿಪ್ರೊಡಕ್ಷನ್ ಆಗ್ತದೆ ಆರ್ಗ್ಯಾನಿಸಮ್ಸ್ ಅಲ್ಲಿ? ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್, ಬ್ಯಾಕ್ಟೀರಿಯಾದಿಂದ ಹಿಡಿದು ನಮ್ಮ ಹ್ಯೂಮನ್ ಬೀಯಿಂಗ್ ತನಕ ಎಲ್ಲವೂ ಕೂಡ ಆರ್ಗ್ಯಾನಿಸಮ್ಸ್. ನಾವೆಲ್ಲ ಬ್ಯಾಕ್ಟೀರಿಯಾದಿಂದ ಹಿಡಿದು ಹ್ಯೂಮನ್ ತನಕನು ವಿ ರಿಪ್ರೊಡ್ಯೂಸ್ ಅಲ್ವಾ. ಎಲ್ಲ ಆರ್ಗ್ಯಾನಿಸಮ್ಸ್ ಒಂದೇ ತರದ ರಿಪ್ರೊಡಕ್ಷನ್ ಪ್ರೊಸೆಸ್ ಮಾಡ್ತವ? ನೋ, ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ರಿಪ್ರೊಡಕ್ಷನ್. ಯಾವುದೆಲ್ಲ? ದೇರ್ ಆರ್ ಟೂ major types of reproduction. One we call it as asexual reproduction, other one is a sexual reproduction. Asexual ಮತ್ತೆ sexual reproduction ಅಂತ ಹೇಳ್ತೇವೆ. Asexual reproduction ಅಂತಂದ್ರೆ asexual ಅಂದ್ರೆ usually only one parent is involved. ಒಂದೇ ಒಂದು ಆರ್ಗ್ಯಾನಿಸಮ್ ಅದರದ್ದೇ ರೀತಿಯ ಇನ್ನೊಂದು ಆರ್ಗ್ಯಾನಿಸಮ್ಗೆ ಜನ್ಮ ಕೊಟ್ರೆ ಅದು asexual. Whereas sexual reproduction ಅಲ್ಲಿ two parents usually of opposite sex, ಮೇಲ್ ಮತ್ತೆ ಫಿಮೇಲ್ ಅಂತ ಕರಿತೇವೆ, ಆರ್ ಇನ್ವಾಲ್ವ್ಡ್ ಅಲ್ವಾ. ಅದನ್ನ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೇವೆ ಅಲ್ವಾ. ಅದೇ ತರ asexual reproduction ಅಂದ್ರೆ ಇನ್ನೊಂದು ಕೆಲವೊಂದು ಫೀಚರ್ಸ್ ಇದೆ. ಓನ್ಲಿ ಒನ್ ಪೇರೆಂಟ್ ಇನ್ವಾಲ್ವ್ಡ್ ಅಂತ ಹೇಳಿದ್ರೆ ನಾವು ಅದನ್ನ ಯುನಿಪೇರೆಂಟಲ್ ಅಂತ ಕರಿಬಹುದು. ಯುನಿಪೇರೆಂಟಲ್, ಇದು ಬೈಪೇರೆಂಟಲ್ ಆಗ್ತದೆ ಅಲ್ವಾ. asexual reproduction is very fast. ಇದು ಕಾಂಪ್ಲೆಕ್ಸ್ ಇಲ್ಲ, ಇದು ವೆರಿ ಸಿಂಪಲ್ ಮೆಕ್ಯಾನಿಸಮ್, ಸಿಂಪಲ್ ಪ್ರೊಸೆಸ್, ತುಂಬಾ ಸ್ಪೀಡ್ ಆಗಿ ಆಗುವಂತ ಪ್ರೊಸೆಸ್ asexual reproduction. ಅದೇ ತರ asexual reproduction ಆದಾಗ ಆಸ್ಪ್ರಿಂಗ್ಸ್ ಅಂದ್ರೆ ಮಕ್ಕಳು, ಆಸ್ಪ್ರಿಂಗ್ಸ್ ಆರ್ ಐಡೆಂಟಿಕಲ್ ಟು ಪೇರೆಂಟ್. ಅವದನ್ನ ಕ್ಲೋನ್ಸ್ ಅಂತ ಕರಿತೇವೆ. ಕ್ಲೋನ್ಸ್ ಅಂದ್ರೆ ಏನು? ಕ್ಲೋನ್ಸ್ ಅಂತಂದ್ರೆ it is used to describe organisms which are morphologically and genetically same. ನೋಡ್ಲಿಕ್ಕೂ ಪೇರೆಂಟ್ ಅನ್ನೇ ಹೋಲ್ತದೆ, ಮತ್ತೆ ಅದರ ಬಾಡಿ ಒಳಗಡೆ ಇರುವಂತಹ DNA ಇರ್ಬೋದು, ಜೀನ್ ಇರ್ಬೋದು, ಅದರ ಇನ್ಫಾರ್ಮೇಶನ್ ಏನಿದೆ ನ್ಯೂಕ್ಲಿಯಸ್ ಒಳಗಡೆ ಇನ್ಫಾರ್ಮೇಶನ್, ಜೆನೆಟಿಕ್ ಇನ್ಫಾರ್ಮೇಶನ್, ಅದನ್ನ ಜೆನೆಟಿಕ್ಸ್ ಅಂತ ಹೇಳ್ತಾರೆ. ಮಾರ್ಫಾಲಜಿಕಲಿ ಅಂಡ್ ಜೆನೆಟಿಕಲಿ ದ ಆಸ್ಪ್ರಿಂಗ್ ಈಸ್ ಐಡೆಂಟಿಕಲ್ ಟು ದ ಪೇರೆಂಟ್ asexual reproduction ಅಲ್ಲಿ. ಓಕೆ, ಅಂಡ್ ಇದು the process is also known as agamogenesis. Asexual reproduction ಅಂದ್ರೆ agamogenesis ಅಂದ್ರೆ ಗ್ಯಾಮೆಟಿನ ಇನ್ವಾಲ್ವ್ಮೆಂಟ್ ಇಲ್ಲದೆ ಆಗುವಂತಹ ರಿಪ್ರೊಡಕ್ಷನ್ ಪ್ರೊಸೆಸ್ asexual reproduction. ಓಕೆ, ಸೆಕ್ಷುವಲ್ ಅಂದ್ರೆ ಏನು? ಬೈಪೇರೆಂಟಲ್, ಎರಡು ಪೇರೆಂಟ್ಸ್ ಬೇಕು. ಇಟ್ ಈಸ್ ಅ ಕಾಂಪ್ಲೆಕ್ಸ್ ಪ್ರೊಸೆಸ್. ಗ್ಯಾಮೆಟ್ಸ್ ಆರ್ ಇನ್ವಾಲ್ವ್ಡ್. ಗ್ಯಾಮೆಟ್ಸ್ ಅಂದ್ರೆ ಏನು? egg and sperm are the gametes. Gametes are involved and the offsprings are not identical to the parent. Okay, offsprings are unidentical. Parents ಅನ್ನ ಹೋಲ್ತವೆ, ಆದ್ರೆ ಎಕ್ಸಾಕ್ಟ್ ಪೇರೆಂಟ್ ಇನ ಕಾಪಿ ಅಲ್ಲ. ದೇ ಆರ್ ನಾಟ್ ದ ಕ್ಲೋನ್ಸ್ ಆಫ್ ದೇರ್ ಪೇರೆಂಟ್. ಅಲ್ಲಿ ವೇರಿಯೇಷನ್ ಇದೆ. ಸೆಕ್ಷುವಲ್ ರಿಪ್ರೊಡಕ್ಷನ್
It brings about variation. All this you are going to study in detail, okay, in the coming chapters. So ಎರಡು ರೀತಿಯ ರಿಪ್ರೊಡಕ್ಷನ್ ಇದೆ, asexual ಮತ್ತೆ sexual reproduction. asexual reproduction ನ ಟೈಪ್ಸ್ ಯಾವುದು, ಅಲ್ಲಿ ಸಬ್ ಟೈಪ್ಸ್ ಇದೆ. asexual reproduction ಗೆ ಎಕ್ಸಾಂಪಲ್ ಯಾವುದು? The first one is a cell division ಮತ್ತೆ binary fission. ನಾವು ಇದನ್ನ unicellular organism like ಬ್ಯಾಕ್ಟೀರಿಯಾ ಇರ್ಬೋದು, ಮೆಂಬರ್ಸ್ ಆಫ್ ಪ್ರೊಟಿಸ್ಟಾ ಇರ್ಬೋದು, ಅಂತ ಹೇಳಿದ್ರೆ ಪ್ರೋಟೋಜೋವಾ ಇದೆಲ್ಲ, ಓಕೆ, ಅವುಗಳಲ್ಲಿ ನಾವು ಬೈನರಿ ಫಿಷನ್ ಅಥವಾ ಸೆಲ್ ಡಿವಿಷನ್, ಇಟ್ ಸೆಲ್ಫ್ ಇಸ್ ಅ ಮೆಥಡ್ ಆಫ್ ರಿಪ್ರೊಡಕ್ಷನ್. ಅವುಗಳಲ್ಲಿ ಯುನಿಸೆಲ್ಯುಲರ್ ಆರ್ಗಾನಿಸಮ್ ಅಲ್ಲಿ ಸೆಲ್ ಡಿವೈಡ್ ಆದ್ರೆ ಅದುವೇ ರಿಪ್ರೊಡಕ್ಷನ್ ಆಗಿರ್ತದೆ. ಆಮೇಲೆ ಬಡ್ಡಿಂಗ್, ಯು ಹ್ಯಾವ್ ಸ್ಟಡಿಡ್ ಇಟ್ ಇನ್ ಈಸ್ಟ್ ಅಲ್ಲಿ ಅಸೆಕ್ಷುವಲ್ ಮೆಥಡ್ ಅಂತ ಹೇಳಿದ್ರೆ ಬಡ್ಡಿಂಗ್ ಆಗಿರ್ತದೆ. ಎನ್ಸಿಸ್ಟೇಷನ್ ಅಂಡ್ ಸ್ಪೋರುಲೇಷನ್, ವಿ ಸಿ ಇಟ್ ಇನ್ some of the protozoa. Okay, ancestration, and this is a very unique phenomenon. It is seen in protozoa. For example, amoebadalli ಕಾಣಿಸ್ತದೆ. amoebadalli ಕಾಣಿಸ್ತದೆ. What is this ಅಂತ ಹೇಳಿದ್ರೆ in detail you will study it in the chapter later. Okay, ancestration and sporulation amoebadalli ಕಾಣಿಸ್ತದೆ. zoospores, some of the fungi and some unicellular algae, they carry out asexual reproduction by producing zoospores. ಆಮೇಲೆ conidia is produced by fungus known as penicillium, and gemmules are produced by the sponges. ಇದೆಲ್ಲ ಬೇರೆ ಬೇರೆ asexual reproductive structures produced by different organisms. And vegetative propagation is a kind of asexual reproduction in plants. ಯಾವುದು vegetative propagules ಗೆ ಎಕ್ಸಾಂಪಲ್? ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ನಮ್ಗೆ ಗೊತ್ತಲ್ವಾ, ಪ್ಲಾಂಟ್ಸ್ ಅನ್ನ ಹೇಗೆ ನಾವು ಪ್ರೊಪಗೇಟ್ ಮಾಡ್ತೇವೆ. ಕೆಲವು ಸಲ ಸ್ಟೆಮ್ ಕಟಿಂಗ್ಸ್ ಅನ್ನ ಅಲ್ವಾ, ನಮ್ಮ ಗಾರ್ಡನ್ ಅಲ್ಲಿ ಯಾರ್ದೋ ಮನೆಗೆ ಹೋದಾಗ ಅವ್ರ ಗಾರ್ಡನ್ ಅಲ್ಲಿ ಯಾವ್ದೋ ಒಂದು ಒಳ್ಳೆ ಗಿಡ ಇದೆ ಅಂತಂದ್ರೆ ಏನ್ ಮಾಡ್ತೇವೆ ನಾವು, ಅದ್ರ ಕಟಿಂಗ್ ಅನ್ನ ತಗೊಂಡ್ ಬರ್ತೇವಲ್ಲ, ನಮ್ಮ ಮನೆಯಲ್ಲಿ ನಡ್ತೇವೆ. ಇಟ್ಸ್ ಅ ಕೈಂಡ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ ಅಲ್ವಾ. ಬೇರೆ ಎಕ್ಸಾಂಪಲ್ಸ್ ಏನಿದೆ? ಎಕ್ಸಾಂಪಲ್ಸ್ ಆರ್ ರೈಸೋಮ್ ಆಫ್ ಜಿಂಜರ್, ಆಮೇಲೆ ಟ್ಯೂಬರ್, ಪೊಟ್ಯಾಟೋದಲ್ಲಿ ಇರ್ತದೆ ಟ್ಯೂಬರ್, ಇಟ್ ಈಸ್ ಅ ವೆಜಿಟೇಟಿವ್ ಪ್ರೊಪಗ್ಯೂಲ್. ದೆನ್ ಆಫ್ಸೆಟ್ of Eichhornia, then bulbs of different plants like lily or onion, ಇದೆಲ್ಲವೂ ಕೂಡ vegetative propagules. Okay, so plants asexually, plants reproduce by using some of the vegetative propagules like this. Okay, then there is one more method like fragmentation and regeneration ಇರ್ಬೋದು. ಫ್ರಾಗ್ಮೆಂಟೇಶನ್ ನೀವು ಕಲ್ತಿದ್ದೀರಿ. ಫ್ರಾಗ್ಮೆಂಟೇಶನ್ ಅಂತಂದ್ರೆ ಅದೇ, ಈಗ ಆಲ್ಗೆ ತಗೊಂಡ್ರೆ ಇಟ್ಸ್ ಫಿಲಮೆಂಟ್, ಇಫ್ ಇಟ್ ಗೆಟ್ಸ್ ಫ್ರಾಗ್ಮೆಂಟೆಡ್, each fragment develops into a new individual. Sponges ಅಲ್ಲಿ ಆಗ್ತದೆ. Animals like planaria, they show regeneration. ಇದೆಲ್ಲ ಕೂಡ asexual reproductive methods. ಆಮೇಲೆ ಇನ್ನೂ ನೀವು ನೋಡಿರ್ಬೋದು, there is a plant known as bryophyllum. Are you aware? Bryophyllum ಅಂತ ಒಂದು ಪ್ಲಾಂಟ್ ಇದೆ. ಅದರಲ್ಲಿ vegetative propagule is a leaf. Vegetative propagule ಅದು ಲೀಫ್ ಆಗಿರ್ತದೆ. ಅದರ ಲೀಫ್ ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್, ಈ ತರದ ಒಂದು ಲೀಫ್ ಇರ್ತದೆ ಫಾರ್ ದ ಬ್ರಯೋಫಿಲಮ್. ಅದನ್ನ ಕಾಡು ಬಸಳೆ ಅಂತ ಕೂಡ ಕರೀತಾರೆ. ಸೊ ನ್ಯೂ ಪ್ಲಾಂಟ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ದ ನಾಚಸ್ ಆಫ್ ದ ಲೀಫ್. ಇಲ್ಲಿಂದ ಹೊಸ ಪ್ಲಾಂಟ್ಸ್ ಬರ್ತದೆ. ಲೀಫಿನ ನಾಚಸ್ ಇಂದ ಹೊಸ ಪ್ಲಾಂಟ್ ಹುಟ್ಕೊಳ್ತದೆ. ಸೊ ಬ್ರಯೋಫಿಲಮಿನ ಲೀಫೇ ವೆಜಿಟೇಟಿವ್ ಪ್ರೊಪಗ್ಯೂಲ್ ಆಗಿ ಆಕ್ಟ್ ಆಗ್ತದೆ. ಇದೆಲ್ಲವನ್ನ ನೀವು ಡಿಟೇಲ್ ಆಗಿ ಸ್ಟಡಿ ಮಾಡ್ಲಿಕ್ಕಿದ್ದೀರಿ ಈ ಚಾಪ್ಟರ್ ಅಲ್ಲಿ. ಓಕೆ, so next type of reproduction is sexual reproduction. Sexual reproduction ಅಂತ ಹೇಳಿದ್ರೆ ಮೇನ್ ಆಗಿ ನಮಗೆ ಗೊತ್ತಿರಬೇಕಾದಂತದ್ದು, it involves formation of gametes. ಎಷ್ಟು gametes? Two types of gametes, that is male and female gametes ಅನ್ನ ಪ್ರೊಡ್ಯೂಸ್ ಮಾಡ್ತದೆ, either by the same individual or by the different individual. ಓಕೆ, ಸೇಮ್ ಇಂಡಿವಿಜುವಲ್ ಎರಡು ಗ್ಯಾಮೆಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ we call them as hermaphrodites. You have studied, no? Earthworm is an example, leech is an example. ಅದರಲ್ಲಿ ಒಂದೇ ಆರ್ಗ್ಯಾನಿಸಮ್ ಮೇಲ್ ಗ್ಯಾಮೆಟ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ, ಫಿಮೇಲ್ ಗ್ಯಾಮೆಟ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ, ಆರ್ hermaphrodites. ಓಕೆ, ಆರ್ we call them as ಅದೇ ತರ ಕೆಲವೊಂದು ಆರ್ಗ್ಯಾನಿಸಮ್, ಯು ಟೇಕ್ ಕಾಕ್ರೋಚ್ ಆರ್ ಯು ಟೇಕ್ ಹ್ಯೂಮನ್ ಬೀಯಿಂಗ್, ನಮ್ಮಲ್ಲಿ ಮೇಲ್ಸ್ ಆರ್ ಡಿಫ್ರೆಂಟ್, ಫಿಮೇಲ್ಸ್ ಆರ್ ಡಿಫ್ರೆಂಟ್ ಅಲ್ವಾ. ಮೇಲ್ ಅಂತ ಸಪರೇಟ್ ಇಂಡಿವಿಜುವಲ್ ಇದೆ, ಫಿಮೇಲ್ ಅಂತ ಸಪರೇಟ್ ಇಂಡಿವಿಜುವಲ್ ಇದೆ. ಓಕೆ, ಸೊ ಗ್ಯಾಮೆಟ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ ಬೈ
Two types of gametes are produced either by the same individual or by the different individual. This is same even in the plants. Plants ಅಲ್ಲಿ ಕೂಡ ಅಷ್ಟೇ. ಒಂದೇ ಪ್ಲಾಂಟ್ ಮೇಲ್ ಮತ್ತೆ ಫಿಮೇಲ್ ಎರಡು ಗ್ಯಾಮೆಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇರಬಹುದು. ಅದೇ ತರ ಈಗ ಪಪಾಯ ಗಿಡ ತಗೊಂಡ್ರೆ ಪಪಾಯ ಇಟ್ ಹ್ಯಾಸ್ ಅದರಲ್ಲಿ ಮೇಲ್ ಪ್ಲಾಂಟೇ ಬೇರೆ ಫಿಮೇಲ್ ಪ್ಲಾಂಟೇ ಬೇರೆ ಇರ್ತದೆ. ಓಕೆ, so what do we call such plant as? Okay, so papaya, we have male plant separate and female plant separate. Okay, so ಅದೇ ತರ if you take we'll take cucumber plant ತಗೊಳ್ಳು. If you take cucumber plant, it has both male and female flowers in same plant. ಒಂದೇ ಪ್ಲಾಂಟ್ ಅಲ್ಲಿ ಎರಡು ರೀತಿಯ ಫ್ಲವರ್ ಕೂಡ ಇರ್ತದೆ, ಮೇಲ್ ಫ್ಲವರ್ ಇರ್ತದೆ, ಫಿಮೇಲ್ ಫ್ಲವರ್ ಇರ್ತದೆ. ಸೊ ವಾಟ್ ಡು ಯು ಕಾಲ್ ದಿಸ್ ಪ್ಲಾಂಟ್ ಆಸ್ ಅಂಡ್ ವಾಟ್ ಡು ಯು ಕಾಲ್ ದಿಸ್ ಪ್ಲಾಂಟ್? ಇದೆಲ್ಲವನ್ನ ಡಿಟೇಲ್ ಆಗಿ ನೀವು ಸ್ಟಡಿ ಮಾಡ್ಲಿಕ್ಕಿದ್ದೀರಿ ಈ ಚಾಪ್ಟರ್ ಅಲ್ಲಿ. ಓಕೆ, we call them as monoecious plants and dioecious plants. ಅದೇ ತರ ಯುನಿಸೆಕ್ಷುವಲ್ ಬೈಸೆಕ್ಷುವಲ್ ಪ್ಲಾಂಟ್ ಅಂತ ಇದೆ. ಅದೇ ತರ ಇಂಡಿವಿಜುವಲ್ ಫ್ಲವರ್ ಅನ್ನ ತಗೊಂಡ್ರೆ ಮೇಲ್ ಫ್ಲವರ್ ಅಂತ ಇದೆ, ಫಿಮೇಲ್ ಫ್ಲವರ್ ಅಂತ ಇದೆ. ವಾಟ್ ಇಸ್ ದ ಡಿಫರೆನ್ಸ್, ಎಲ್ಲಿ ಇರ್ತದೆ, ಇದೆಲ್ಲವನ್ನ ಡಿಟೇಲ್ ಆಗಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕಿದ್ದೇವೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್, ಅದನ್ನ ಬ್ರೀಫ್ ಆಗಿ ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕಿದ್ದೇವೆ. Then we are going to study what are the events in sexual reproduction. Sexual reproduction ಆಗಬೇಕಾದ್ರೆ I told you it is a complex process ಅಲ್ವಾ. ಯಾಕೆ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ತರ ಇದು ಸಿಂಪಲ್ ಇಲ್ಲ. ಕಾಂಪ್ಲೆಕ್ಸ್ ಯಾಕೆ ಅಂತ ಹೇಳಿದ್ರೆ ಇಟ್ ಇನ್ವಾಲ್ವ್ಸ್ 3 ಸಬ್ಸಿಕ್ವೆಂಟ್ ಸ್ಟೆಪ್ಸ್ ಆರ್ ದೇರ್. ಪ್ರೀ ಫರ್ಟಿಲೈಸೇಷನ್ ಇವೆಂಟ್, ಇಲ್ಲಿ ನಮಗೆ ಗ್ಯಾಮೆಟ್ಸ್ ಫಾರ್ಮ್ ಆಗಬೇಕು, ವಿ ಕಾಲ್ ಇಟ್ ಆಸ್ ಗ್ಯಾಮೆಟೋಜೆನೆಸಿಸ್. ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್. ಆ ಫಾರ್ಮ್ ಆಗಿರುವಂತಹ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗಬೇಕು. ಇಟ್ ಇನ್ವಾಲ್ವ್ಸ್ 2 ಸ್ಟೆಪ್ಸ್. ಯಾವುದು ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್ ಅಂದ್ರೆ 2 ಗ್ಯಾಮೆಟ್ಸ್, ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಫಾರ್ಮ್ ಆಗ್ತದೆ. ಆ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫಾರ್ಮ್ ಆದದ್ದು ದೇ ಶುಡ್ ಫ್ಯೂಸ್. ನೋ, ಆ ಪ್ರೊಸೆಸ್ ಅನ್ನ ನಾವು ಫರ್ಟಿಲೈಸೇಷನ್ ಆರ್ ಸಿಂಗ್ಯಾಮಿ ಅಂತ ಕರಿತೇವೆ. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದಕ್ಕೆ ಸಿಂಗ್ಯಾಮಿ ಅಂತ ಕರಿತೇವೆ. ಸಿಂಗ್ಯಾಮಿ ಆಗ್ಬೇಕಾದ್ರೆ ಮುಂಚೆ ಈ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಕಡೆ ಟ್ರಾನ್ಸ್ಫರ್ ಆಗಬೇಕು. ಅದನ್ನ ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಹೇಳುವಂಥದ್ದು. ಹೌ ದಿಸ್ ಹ್ಯಾಪನ್ಸ್, ಹೌ ಗ್ಯಾಮೆಟ್ ಈಸ್ ಫಾರ್ಮ್ಡ್, ಹೌ ಇಟ್ ಈಸ್ ಟ್ರಾನ್ಸ್ಫರ್ಡ್ ಅಂಡ್ ಹೌ ಸಿಂಗ್ಯಾಮಿ ಹ್ಯಾಪನ್ಸ್. ಸಿಂಗ್ಯಾಮಿ ಆದ್ಮೇಲೆ ಏನಾಗ್ತದೆ? ಆಫ್ಟರ್ ಸಿಂಗ್ಯಾಮಿ a zygote is produced. Zygote will develop into an embryo. Embryo will develop into an individual. ಇದೆಲ್ಲ ಪ್ರೊಸೆಸ್ ಹೇಗೆ ಆಗ್ತದೆ? How will all these processes happen? These are the things we are going to study in this first chapter. Okay, it's not possible to cover all these concepts in a detailed way. ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಸ್ಲಿಕ್ಕೆ with the pictures, with the detailed explanation, it is not possible, students, just in a YouTube class alva. I just gave a brief introduction about the first chapter ಇಲ್ಲಿ. ಆದರೆ there is more and lot more to know and understand in this chapter. It is not possible to cover all the concepts and contents just in 30 ಅಥವಾ 40 minutes ನ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಇದು ಸಾಧ್ಯ ಇಲ್ಲ ಅಲ್ವಾ ಮಕ್ಕಳೇ. ಸೊ ಅದಕ್ಕೋಸ್ಕರವೇ ಒಂದು ಎಕ್ಸ್ಕ್ಲೂಸಿವ್ ಪ್ಲಾಟ್ಫಾರ್ಮ್ ಬೇಕು. ಸೊ ನಿಮ್ಮ ಲರ್ನಿಂಗ್ ಕಂಪ್ಲೀಟ್ ಆಗಬೇಕು, ನಿಮ್ಗೆ ಎಲ್ಲ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು, ನಿಮ್ಗೆ ನಿಮ್ಮ ಕಲಿಕೆ ಸಂಪೂರ್ಣ ಆಗ್ಬೇಕು, ಫನ್ ಫೀಲ್ಡ್ ವೇ ಅಲ್ಲಿ ಇಫೆಕ್ಟಿವ್ ಆಗಿ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ತಲುಪಬೇಕು ಅಂತಂದ್ರೆ ಅದಕ್ಕೆ ಬೇರೆ ಆದಂತಹ ಅದರದ್ದೇ ಆದಂತಹ ಒಂದು ಪ್ಲಾಟ್ಫಾರ್ಮ್ ಬೇಕು. ಅಂಡ್ ದಟ್ ಇಸ್ ದ ರೀಸನ್ ವೈ TCHR ಹ್ಯಾಸ್ ಕಮ್ ಅಪ್ ವಿತ್ ಅನ್ ಆಪ್ ಅಲ್ವಾ. TCHR ಆಪ್ ಸಿಗ್ತದೆ ನಿಮ್ಗೆ. ಯು ಕ್ಯಾನ್ ಗೋ ಟು ಪ್ಲೇ ಸ್ಟೋರ್ ಅಂಡ್ ಡೌನ್ಲೋಡ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅಂಡ್ you will get all the classes. ನಿಮ್ಮ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಇದಕ್ಕೆ ರಿಲೇಟೆಡ್ ಪ್ರತಿಯೊಂದು ಚಾಪ್ಟರಿನ ಕ್ಲಾಸಸ್ ನೀವು ಆ್ಯಪಲ್ಲಿ ನೋಡ್ಬೋದು. ಒಳ್ಳೊಳ್ಳೆ ಕಂಟೆಂಟ್ಸ್ ಇದೆ. ಆ್ಯಂಡ್ ಅಲಾಂಗ್ ವಿತ್ ದ ಕಂಟೆಂಟ್ ಯು ಹ್ಯಾವ್ ಸೋ ಮೆನಿ ಫೀಚರ್ಸ್ ಆಲ್ಸೋ. ಪ್ರತಿಯೊಂದು ಚಾಪ್ಟರಲ್ಲಿ ಕೂಡ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಕ್ಕೆ ವಿಡಿಯೋ ಅನಿಮೇಷನ್ ಮೂಲಕ ಕೆಲವೊಂದು ಕಾನ್ಸೆಪ್ಟನ್ನು ಹೇಳಿಕೊಡ್ಲಿಕ್ಕೆ ಆಗ್ತದೆ. ಬೆಸ್ಟ್ ಟೀಚರ್ಸ್ ಇಂದ, ಓಕೆ, ಬೆಸ್ಟ್ ಎಜುಕೇಟರ್ಸ್ ವಿಲ್ ಟೀಚ್ ಯು ದ ಕಾನ್ಸೆಪ್ಟ್ ವೆರಿ ಕ್ಲಿಯರ್ಲಿ. ಓಕೆ, ಇದೆಲ್ಲ ನಿಮಗೆ ಸಿಗಬೇಕು.
ಇದೆಲ್ಲ ನಿಮ್ಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಯೂಸ್ ಮಾಡ್ಕೊಳ್ಬೇಕು, ಯೂಸ್ ಆಗಬೇಕು ಅಂತಂದ್ರೆ ಯು ಶುಡ್ ಗೋ ಟು ಪ್ಲೇ ಸ್ಟೋರ್ ಆ್ಯಂಡ್ ಡೌನ್ಲೋಡ್ ದ TCHR ಆ್ಯಪ್. ಓಕೆ, ಸೊ ಆ್ಯಪ್ ಮೂಲಕ ನೀವು ಈ ಪ್ರತಿಯೊಂದು ಚಾಪ್ಟರ್ ಅನ್ನು ಕೂಡ ಇನ್ನೂ ಡೀಟೇಲ್ ಆಗಿ effective ಆಗಿ ಕಲಿತೀರಿ ಫ್ರಮ್ ದ ಬೆಸ್ಟ್ ಎಜುಕೇಟರ್ಸ್. Okay, my dear students, for that you have to go to Play Store and download TCHR app. ಓಕೆ, ಸೊ ಒಂದೊಂದೇ ಚಾಪ್ಟರ್ ಅದರಲ್ಲಿ ಒಂದು ಮಾಡ್ಯೂಲ್ ಆಗಿ ಅಪ್ಲೋಡ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದನ್ನ ನೀವು ಕ್ಲಾಸನ್ನು ನಿಮ್ಮ ಕನ್ವೀನಿಯಂಟ್ ಟೈಮಲ್ಲಿ ಅಟೆಂಡ್ ಮಾಡಿಕೊಂಡು ಪ್ರತಿಯೊಂದು ಚಾಪ್ಟರನ್ನು ಕವರ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ವಿತ್ ದ್ಯಾಟ್ ಇದೇ ಥರ ಪ್ರತಿಯೊಂದು ಚಾಪ್ಟರದ್ದು ಕೂಡ ನಿಮಗೆ ಇಂಟ್ರೊಡಕ್ಷನ್ ಸಿಗ್ತದೆ ಯೂಟ್ಯೂಬಲ್ಲಿ. ಬಟ್ ಟು ಗೆಟ್ ದ ಕಂಪ್ಲೀಟ್ ಕಂಟೆಂಟ್ ಆಫ್ ದ ಚಾಪ್ಟರ್ and make all the concept clear, detail ಆಗಿ ಸ್ಟಡಿ ಮಾಡಬೇಕಾದ್ರೆ you have to download the app and attend our classes in the TCHR app, my dear students. So with that we have come to the end of this particular session. ಈ ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. See you all in the next session. Okay, until then keep learning new concepts every day with the TCHR. Okay, please attend the live classes. Also download the app from Play Store. Okay, take care students. See you again.